ಕಲ್ಲಂಗಡಿ ಹಣ್ಣಿನ ಬೀಜ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಕೂದಲು ಬೆಳೆಯುತ್ತೆ, ಕಣ್ಣಿನ ದೃಷ್ಟಿ ಸುಧಾರಣೆ, ಹೃದಯದ ಆರೋಗ್ಯ, ಶ್ವಾಸಕೋಶ ಆರೋಗ್ಯ. ಸರಿಯಾದ ಉತ್ತರ ಕೂದಲು ಬೆಳೆಯುತ್ತದೆ. ಮಲಗುವ ಮುನ್ನ ಅರಿಶಿನ ಮಿಶ್ರಿತ ಹಾಲನ್ನು ಕುಡಿಯುವುದರಿಂದ ಏನನ್ನ ತಡೆಗಟ್ಟಬಹುದು? ಆಪ್ಷನ್ಸ್: ಹೊಟ್ಟೆ ನೋವು, ಸುಸ್ತು, ಚರ್ಮದ ಕಾಯಿಲೆ, ಮಂಡಿ ನೋವು. ಸರಿಯಾದ ಉತ್ತರ ಚರ್ಮದ ಕಾಯಿಲೆ. ನರದೌರ್ಬಲ್ಯ ಇರುವವರು ಏನನ್ನ ತಿನ್ನಬೇಕು? ಆಪ್ಷನ್ಸ್: ಕಿತ್ತಳೆ ಹಣ್ಣು, ದ್ರಾಕ್ಷಿ, ಸಪೋಟ, ಬಾಳೆಹಣ್ಣು. ಸರಿಯಾದ ಉತ್ತರ ಸಪೋಟ. ನಿಮ್ಮ ಅಂಗೈನಲ್ಲಿ ತ್ರಿಕೋನ ಚಿಹ್ನೆ ಇದ್ರೆ ಏನಾಗುತ್ತದೆ? ಆಪ್ಷನ್ಸ್: ದೀರ್ಘಾಯುಷ್ಯ, ಸಂಪತ್ತು ವೃದ್ಧಿ, ಯಶಸ್ವಿ ಉದ್ಯಮ, ಉನ್ನತ ಸ್ಥಾನ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಹಲವು ವಿಧಾನಗಳಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದರಲ್ಲಿ ಹಸ್ತ ಸಾಮುದ್ರಿಕ ಕೂಡ ಒಂದು. ಹಸ್ತ ಸಾಮುದ್ರಿಕ ಎಂದರೆ ಹಸ್ತದ ಮೇಲಿನ ರೇಖೆಗಳ ಆಧಾರದ ಮೇಲೆ ಭವಿಷ್ಯವನ್ನ ಊಹಿಸುವುದು. ಈ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ನಂಬುವ ಅನೇಕ ಜನರಿದ್ದಾರೆ. ನಮ್ಮ ಅಂಗೈನಲ್ಲಿ ವಿವಿಧ ರೀತಿಯ ರೇಖೆಗಳು ಅಥವಾ ಗೀರುಗಳಿವೆ. ಈ ಗೆರೆಗಳಿಂದಾಗಿ ಕೆಲವೊಂದು ಚಿಹ್ನೆಗಳು ನಮ್ಮ ಕೈನಲ್ಲಿ ರಚನೆಯಾಗಿವೆ. ಕೆಲವರಲ್ಲಿ ತ್ರಿಕೋನ ಗುರುತು ಕೂಡ ಇರುತ್ತದೆ. ಈ ತ್ರಿಕೋನ ಗುರುತು ಹೊಂದಿರುವುದರ ಅರ್ಥ ಏನೆಂದು ನಾವೀಗ ತಿಳಿದುಕೊಳ್ಳೋಣ. ಅಂಗೈಯಲ್ಲಿರುವ ಲೈಫ್ ಲೈನ್, ಬುದ್ಧಿರೇಖಾ ಮತ್ತು ಧನರೇಖೆಗಳ ಸಂಯೋಜನೆಯಿಂದ ಈ ತ್ರಿಕೋನ ಗುರುತು ರೂಪುಗೊಳ್ಳುತ್ತದೆ. ಇದನ್ನ ಧನ ತ್ರಿಕೋನ ಅಥವಾ ಅದೃಷ್ಟ ತ್ರಿಕೋನ ಎಂದು ಕರೆಯಲಾಗುತ್ತದೆ. ಈ ತ್ರಿಕೋನವನ್ನ ಕೈಯಲ್ಲಿ ಹೊಂದಿರುವವರಿಗೆ ದೀರ್ಘಾಯುಷ್ಯವಿರುತ್ತದೆ. ಅಲ್ಲದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಉತ್ತಮವಾಗಿ ಸಾಗುತ್ತಾರೆ. ತ್ರಿಕೋನ ಗುರುತು ಹೊಂದಿರುವ ಸರ್ಕಾರಿ ನೌಕರರು ಅಥವಾ ಖಾಸಗಿ ನೌಕರರು ಬೇಗ ಬಡ್ತಿ ಪಡೆದು ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ. ಒಂದು ವೇಳೆ ಬಿಸ್ನೆಸ್ ಮಾಡ್ತಿದ್ರೆ ಉತ್ತಮ ಲಾಭ ಗಳಿಸಿ ಶೀಘ್ರದಲ್ಲೇ ಲಕ್ಷಾಧಿಪತಿಗಳಾಗುತ್ತಾರೆ. ಅಂಗೈನಲ್ಲಿ ಇಂತಹ ತ್ರಿಕೋನ ಇರುವವರು ಖಂಡಿತ ಲಕ್ಷಾಧಿಪತಿಗಳಾಗುತ್ತಾರೆ. ಈ ತ್ರಿಕೋನ ಚಿಹ್ನೆ ಹೊಂದಿರುವವರು ಯಾವುದೇ ಕೆಲಸ ಮಾಡಿದರೂ ಆ ಕೆಲಸದಲ್ಲಿ ಹೆಚ್ಚು ಕಷ್ಟಪಡದೆ ಸಲೀಸಾಗಿ ಯಶಸ್ವಿಯಾಗುತ್ತಾರೆ. 4G ಅನ್ನು ಮೊದಲು ಆರಂಭಿಸಿದ ದೇಶ ಯಾವುದು? ಆಪ್ಷನ್ಸ್: ಭಾರತ, ಅಮೆರಿಕ, ಪೋರ್ಚುಗಲ್, ನಾರ್ವೆ. ಸರಿಯಾದ ಉತ್ತರ ನಾರ್ವೆ. ಕಾಂಗ್ರೆಸ್ ಪಕ್ಷದ ಮೊದಲ ಚಿಹ್ನೆ ಯಾವುದು? ಮೇಕೆ, ಆಮೆ, ಆನೆ, ಜೋಡೆತ್ತು. ಸರಿಯಾದ ಉತ್ತರ ಜೋಡೆತ್ತು. ಸಕ್ಕರೆ ಕಾಯಿಲೆ ಇರುವವರು ಯಾವುದನ್ನ ಜಾಸ್ತಿ ಸೇವಿಸಬೇಕು? ಆಪ್ಷನ್ಸ್: ನೆಲ್ಲಿಕಾಯಿ, ಬಾಳೆದಿಂಡು, ಹಲಸು, ಸೌತೆಕಾಯಿ. ಸರಿಯಾದ ಉತ್ತರ ಬಾಳೆದಿಂಡು. ನೇರವಾಗಿ ಬೆಂಕಿಯಲ್ಲಿ ಚಪಾತಿ ಸುಡುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಅನಿಮಿಯಾ, ಕ್ಯಾನ್ಸರ್, ಮೆದುಳು ಜ್ವರ, ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಕ್ಯಾನ್ಸರ್. ವೀಕ್ಷಕರೇ, ಚಪಾತಿ ಭಾರತೀಯ ಆಹಾರದ ಭಾಗವಾಗಿದೆ. ದಕ್ಷಿಣದಲ್ಲಿ ಸ್ವಲ್ಪ ಕಡಿಮೆ ತಿನ್ನುತ್ತಾರೆ, ಆದರೆ ಉತ್ತರ ಭಾರತದಲ್ಲಿ ಬಹಳಷ್ಟು ಜನ ರೋಟಿ ಅಥವಾ ಚಪಾತಿಯನ್ನು ತಿನ್ನುತ್ತಾರೆ.
ಆದರೆ ಅನೇಕರು ಚಪಾತಿಯನ್ನ ತವ ಮೇಲೆ ಸುಡುವ ಬದಲು ನೇರವಾಗಿ ಉರಿಯುವ ಬೆಂಕಿಗೆ ಇಟ್ಟು ಸುಡುತ್ತಾರೆ. ಆದರೆ ಬೆಂಕಿಯ ಮೇಲೆ ನೇರವಾಗಿ ಚಪಾತಿ ಬೇಯಿಸುವುದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂದು ಸಂಶೋಧನೆ ಹೇಳಿದೆ. ಜರ್ನಲ್ ಆಫ್ ಫುಡ್ ಸೈನ್ಸ್ನಲ್ಲಿ ಪ್ರಕಟವಾದ ಅಧ್ಯಯನವು ಚಪಾತಿ ಅಥವಾ ಯಾವುದೇ ಆಹಾರ ಪದಾರ್ಥವನ್ನ ನೇರವಾಗಿ ಬೆಂಕಿಯ ಮೇಲೆ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸುವುದು ಕ್ಯಾನ್ಸರ್ ಸಾಧ್ಯತೆಯನ್ನ ಹೆಚ್ಚಿಸುತ್ತದೆ ಎಂದು ತೀರ್ಮಾನಿಸಿದೆ. ಹೆಚ್ಚಿನ ತಾಪಮಾನದಲ್ಲಿ ಅಡಿಗೆ ಮಾಡುವುದರಿಂದ ಅಸಿಲಾಮೈಡ್, ಹೆಟೆರೋಸೈಕ್ಲಿಕ್ ಅಮೈನ್ಸ್ ಮತ್ತು ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಂತಹ ಕ್ಯಾನ್ಸರ್ ಉಂಟುಮಾಡುವ ಸಂಯುಕ್ತಗಳನ್ನು ಉತ್ಪಾದಿಸುತ್ತದೆ. ಇದರಿಂದ ಕ್ಯಾನ್ಸರ್ ಸಂಭವಿಸುವ ಸಾಧ್ಯತೆ ಇದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಬಳಸುವ ದೇಶ ಯಾವುದು? ಆಪ್ಷನ್ಸ್: ಆಸ್ಟ್ರೇಲಿಯಾ, ರಷ್ಯಾ, ಚೀನಾ, ಭಾರತ. ಸರಿಯಾದ ಉತ್ತರ ಚೀನಾ. ಕೊಲೆಸ್ಟ್ರಾಲ್ ಇರುವವರು ಯಾವ ಚಹಾವನ್ನ ಕುಡಿಯಬೇಕು? ಆಪ್ಷನ್ಸ್: ಮಸಾಲಾ ಟೀ, ವೈಟ್ ಟೀ, ಗ್ರೀನ್ ಟೀ, ಬ್ಲ್ಯಾಕ್ ಟೀ. ಸರಿಯಾದ ಉತ್ತರ ಬ್ಲ್ಯಾಕ್ ಟೀ. ಯಾವ ಸೊಪ್ಪನ್ನು ತಿಂದರೆ ಬಿಪಿ ಸಮಸ್ಯೆ ಬರುವುದಿಲ್ಲ? ಆಪ್ಷನ್ಸ್: ನುಗ್ಗೆ ಸೊಪ್ಪು, ಪಾಲಕ್, ಕರಿಬೇವು, ಕೊತ್ತಂಬರಿ. ಸರಿಯಾದ ಉತ್ತರ ಕೊತ್ತಂಬರಿ ಸೊಪ್ಪು. ಚಿಕನ್ನ ಯಾವ ಭಾಗ ಆರೋಗ್ಯಕ್ಕೆ ತುಂಬ ಡೇಂಜರ್? ಆಪ್ಷನ್ಸ್: ತಲೆ, ಶ್ವಾಸಕೋಶ, ಲಿವರ್, ಕಾಲು. ಸರಿಯಾದ ಉತ್ತರ ತಲೆ ಮತ್ತು ಶ್ವಾಸಕೋಶ. ವೀಕ್ಷಕರೇ, ಕೋಳಿ ಮಾಂಸ ಅಥವಾ ಚಿಕನ್ ಸಾಮಾನ್ಯವಾಗಿ ಸೇವಿಸುವ ಮಾಂಸಗಳಲ್ಲಿ ಒಂದಾಗಿದೆ. ಇದು ಎಲ್ಲರ ನೆಚ್ಚಿನ ಆಹಾರವಾಗಿದೆ. ಚಿಕನ್ ಹೆಸರೇಳಿದರೆ ಸಾಕು ಅನೇಕರ ಬಾಯಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈ ಚಿಕನ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರೋಟೀನ್ ಸೇರಿದಂತೆ ಸಾಕಷ್ಟು ಪೋಷಕಾಂಶಗಳನ್ನು ಇದು ಹೊಂದಿರುತ್ತದೆ. ಆದರೆ ಕೋಳಿ ಮಾಂಸದ ಈ 3 ಪಾರ್ಟ್ಸ್ ತಿನ್ನಲು ಯೋಗ್ಯವಲ್ಲ. ಅವುಗಳೆಂದರೆ ತಲೆ, ಶ್ವಾಸಕೋಶ ಮತ್ತು ಬಾಲ. ಈ ಪಾರ್ಟ್ಸ್ಗಳಲ್ಲಿ ಪರಾವಲಂಬಿಗಳು, ಬ್ಯಾಕ್ಟೀರಿಯಾ ಮತ್ತು ವಿಷವಿರುತ್ತದೆ. ಕೋಳಿಯ ತಲೆಯು ಅನೇಕ ಜೀವಾಣುಗಳನ್ನು ಹೊಂದಿರುತ್ತದೆ ಮತ್ತು ಶ್ವಾಸಕೋಶಗಳು ಸಾಮಾನ್ಯವಾಗಿ ಪರಾವಲಂಬಿಗಳು ಮತ್ತು ಬ್ಯಾಕ್ಟೀರಿಯಾಗಳಿಗೆ ಸಂತಾನೋತ್ಪತ್ತಿ ಮಾಡುವ ಸ್ಥಳವಾಗಿದೆ. ಇನ್ನು ಬಾಲವು ಕೂಡ ಒಳ್ಳೆಯದಲ್ಲ. ಇದು ಕೋಳಿಯ ವಿಸರ್ಜನಾ ವ್ಯವಸ್ಥೆಗೆ ಹತ್ತಿರದಲ್ಲಿದೆ. ಕೋಳಿಯ ಈ 3 ಭಾಗಗಳಲ್ಲಿ ಶಾಖ ನಿರೋಧಕ ಪರಾವಲಂಬಿಗಳು ಇರುತ್ತವೆ. ಇವುಗಳ ಸೇವನೆಯಿಂದ ವಿಷ, ವಾಂತಿ, ಹೊಟ್ಟೆ ನೋವು, ಅಜೀರ್ಣ ಮತ್ತು ಅತಿಸಾರದಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.